ನೋಡಿ, ಏನೂ ಹೇಳಕ್ಕೆ ನನ್ನ ಹತ್ರ ಇಲ್ಲ. ನಾವು ಬೇರೆ ಕೆಲಸಕ್ಕೆ ಬಂದಿದ್ದೇನೆ, ಅದಕ್ಕಾಗಿ ಯಾವ ರಾಜಕೀಯ ನಾನು ಮಾತಾಡೋದಿಲ್ಲ. ತಾವು ದಯವಿಟ್ಟು ಕೇಳಬೇಡಿ. ಬಂದಿಲ್ಲ, ಅದನ್ನು ಹೊರಬಿದ್ದರೆ ದೆನ್ ನಾವು ಅದ್ರ ಮೇಲೆ ರಿಯಾಕ್ಟ್ ಮಾಡ್ಬೋದು. ಬಟ್ ಯಾವುದೇ ರೀತಿಯಿಂದ ಅನ್ಯಾಯ ಮಾಡಿಕೊಡೋದಿಲ್ಲ ಅಂತ ಹೇಳಿ ಶಾ ಅವರು ಹೇಳಿದ್ದಾರೆ. ಒಂದು ವೇಳೆಗೆ ಅವರು ತನ್ನ ಮಾತಿನ ಮೇಲೆ ನಿಂತರೆ ಖಂಡಿತವಾಗಿ ಅದನ್ನು ಯಾಸ್ ಇಟ್ ಈಸ್, ಈಗೇನು ಡಿಲಿಮಿಟೇಷನ್ ಆಗಿದೆ ಅದನ್ನು ಉಳಿತದೆ. ಒಂದು ವೇಳೆಗೆ ಏನಾದರೂ ಪರ್ಪಸ್ಲಿ ಅದನ್ನು ಬದಲಾವಣೆ ಮಾಡಿದರೆ ಅಥವಾ ಕಡಿಮೆ ಮಾಡಿದರೆ ದಕ್ಷಿಣ ಭಾರತದ ಜನ ಸುಮ್ಮನೆ ಇರೋದಿಲ್ಲ. ನೋಡಿ, ಏನೂ ಹೇಳಕ್ಕೆ ನನ್ನ ಹತ್ರ ಇಲ್ಲ. ನಾವು ಬೇರೆ ಕೆಲಸಕ್ಕೆ ಬಂದಿದ್ದೇನೆ, ಅದಕ್ಕಾಗಿ ಯಾವ ರಾಜಕೀಯ ನಾನು ಮಾತಾಡೋದಿಲ್ಲ. ತಾವು ದಯವಿಟ್ಟು ಕೇಳಬೇಡಿ. ಬಂದಿಲ್ಲ, ಒಂದು ವೇಳೆಗೆ ಅದನ್ನು ಹೊರಬಿದ್ದರೆ ದೆನ್ ನಾವು ಅದ್ರ ಮೇಲೆ ರಿಯಾಕ್ಟ್ ಮಾಡ್ಬೋದು. ಬಟ್ ಯಾವುದೇ ರೀತಿಯಿಂದ ಅನ್ಯಾಯ ಮಾಡಿಕೊಡೋದಿಲ್ಲ ಅಂತ ಹೇಳಿ ಶಾ ಅವರು ಹೇಳಿದ್ದಾರೆ. ಒಂದು ವೇಳೆಗೆ ಅವರು ತನ್ನ ಮಾತಿನ ಮೇಲೆ ನಿಂತರೆ ಖಂಡಿತವಾಗಿ ಅದನ್ನು ಯಾಸ್ ಇಟ್ ಈಸ್, ಈಗೇನು ಡಿಲಿಮಿಟೇಷನ್ ಆಗಿದೆ ಅದನ್ನು ಉಳಿತದೆ. ಒಂದು ವೇಳೆಗೆ ಏನಾದರೂ ಪರ್ಪಸ್ಲಿ ಅದನ್ನು ಬದಲಾವಣೆ ಮಾಡಿದರೆ ಅಥವಾ ಕಡಿಮೆ ಮಾಡಿದರೆ ದಕ್ಷಿಣ ಭಾರತದ ಜನ ಸುಮ್ಮನೆ ಇರೋದಿಲ್ಲ.